ಹಾಗೂ ಸುತ್ತಮುತ್ತಲಿನ ಪ್ರದೇಶವನ್ನು ಸಂದರ್ಶಿಸಿರುತ್ತಾರೆ. ಇವರು ಒಟ್ಟು 11 ಉತ್ತರ ನಾಯಕತ್ವವನ್ನು ವಹಿಸಿರುವ ಶ್ರೀ ಸಾಗರ್ ರಾಜ್ ಅರಸ್ ಅನಿತಾ ಮಕತಾನೆ, ತಂದೆ ಶ್ರೀ ಪ್ರಕಾಶ್ ರಾಜ್ ಅರಸ್, ತಾಯಿ ಶ್ರೀಮತಿ ಅನಿತಾ, ಚಿಕ್ಕಮಗಳೂರು ಜಿಲ್ಲೆ ಕಟ್ಟಿಕೆರೆ ಗ್ರಾಮದವರಾದ ಇವರು ನಾಯಕತ್ವವನ್ನು ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸಿ ತುಕಡಿಯನ್ನ ನಡೆಸಿದ್ದಾರೆ. ರಾಮನಗರ ಅಗ್ನಿಶಾಮಕ ಠಾಣೆ, ತಂದೆ ಶ್ರೀ ರಾಯಪ್ಪ ಕೆಂಗೇರಿ, ತಾಯಿ ಶ್ರೀಮತಿ ನೀಲವ್ವ ಕೆಂಗೇರಿ, ಬೆಳಗಾವಿ ಜಿಲ್ಲೆ ರಂಗಿಹಾಳ ಗ್ರಾಮದವರಾದ ಇವರು ಬಿಕಾಂ ಪದವೀಧರರು. ಇವರು 6 ವರ್ಷಗಳ ಕಾಲ ಗಡಿ ಭದ್ರತಾ ಪಡೆಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ತಮ್ಮ ನಾಯಕತ್ವದಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಇರುವ ಗಣ್ಯರಿಗೆ ವಂದನೆ ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ನಾಯಕತ್ವವನ್ನು ವಹಿಸಿರುವ ಶ್ರೀ ರೋಹಿತ್ ನಾಗರಾಣಿ, ಬೆಂಗಳೂರು ದಕ್ಷಿಣ ಅಗ್ನಿಶಾಮಕ ಠಾಣೆ, ತಂದೆ ಶ್ರೀ ಬಸವರಾಜ್ ನಾಗರಾಣಿ, ತಾಯಿ ಶ್ರೀಮತಿ ಅನಿತಾ ನಾಗರಾಣಿ, ಬೆಳಗಾವಿ ಜಿಲ್ಲೆ ಸಂಕೇಶ್ವರ ಗ್ರಾಮದವರಾದ ಇವರು ಡಿಪ್ಲೊಮಾ ವಿದ್ಯಾಭ್ಯಾಸ ಹೊಂದಿದ್ದು ಗಣ್ಯರಿಗೆ ವಂದನೆ ಸಲ್ಲಿಸುತ್ತಾ ತುಕಡಿಯನ್ನ ನಡೆಸುತ್ತಿದ್ದಾರೆ. ಇಲ್ಲೇ ಇದೀವಿ, ರೈಟ್ ಸೈಡ್ ಬಂದ್ಬಿಟ್ರೆ ಸ್ಟೇಜ್ ಐತಲ್ಲ, ಅಗ್ನಿಶಾಮಕ ಠಾಣೆ ಬೆಂಗಳೂರು, ರಮಣೂರ ನಗರ್, ತಾಯಿ ಶ್ರೀಮತಿ ನೂರ್ಜಾನ್ ನಗರ್, ಗದಗ ಜಿಲ್ಲೆ ಹೊಸಹಳ್ಳಿ ಗ್ರಾಮದವರಾದ ಇವರು ಬಿಇ ಪದವೀಧರರು. ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸುತ್ತಾ ತುಕಡಿಯನ್ನ ನಡೆಸುತ್ತಿದ್ದಾರೆ. ಆರನೇ ತುಕಡಿಯ ಮುಂದಾಳತ್ವವನ್ನು ವಹಿಸಿರುವ ಶ್ರೀ ಅರುಣಕುಮಾರ್ ಎಂಬಿ, ಕಾರವಾರ ಅಗ್ನಿಶಾಮಕ ಠಾಣೆ, ತಂದೆ ಶ್ರೀ ವೆಂಕಟೇಶ, ತಾಯಿ ಶ್ರೀಮತಿ ಕಲ್ಯಾಣಮ್ಮ, ಮಂಡ್ಯ ಜಿಲ್ಲೆ ನಲ್ಲೇನಹಳ್ಳಿ ಗ್ರಾಮದವರಾದ ಇವರು SSLC ವಿದ್ಯಾಭ್ಯಾಸ ಹೊಂದಿದ್ದು ಮುಖ್ಯ ಅತಿಥಿಗಳಿಗೆ ಗೌರವ ಸಮರ್ಪಿಸಿ ಮುನ್ನಡೆಯುತ್ತಿದ್ದಾರೆ. ನಾಯಕರಾಗಿ ಶ್ರೀ ಶಶಿಕುಮಾರ್ ನಾಗರಾಜ್ ಪಾಲ್ಕಿ, ಮುನವತ್ತಿಲು ಅಗ್ನಿಶಾಮಕ ಠಾಣೆ ಕೋಲಾರ, ತಂದೆ ಶ್ರೀ ನಾಗರಾಜ್ ಎಸ್ ಪಾಲ್ಕಿ, ತಾಯಿ ಶ್ರೀಮತಿ ಕಸ್ತೂರಿ ಎನ್ ಪಾಲ್ಕಿ, ಶಿವಮೊಗ್ಗ ಜಿಲ್ಲೆ ಸೊರಬದವರಾದ ಇವರು ರಸಾಯನಶಾಸ್ತ್ರ ವಿಭಾಗದ ಸ್ನಾತಕೋತ್ತರ ಪದವೀಧರರು. ತಮ್ಮ ತಂಡದೊಂದಿಗೆ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸುತ್ತಾ ತುಕಡಿಯನ್ನ ಮುನ್ನಡೆಸುತ್ತಿದ್ದಾರೆ. ಕೊನೆಯ ತುಕಡಿಯಾಗಿ ಇಂಧನ ತುಕಡಿ ಶ್ರೀ ರಮೇಶ, ಹರಪನಹಳ್ಳಿ ಅಗ್ನಿಶಾಮಕ ಠಾಣೆ ವಿಜಯನಗರ, ತಂದೆ ಶ್ರೀ ಶ್ಯಾಮಪ್ಪ, ತಾಯಿ ಶ್ರೀಮತಿ ಶಾಂತಮ್ಮ, ಕಲಬುರಗಿ ಜಿಲ್ಲೆ ಸಿರಾರಕೊಪ್ಪ ಗ್ರಾಮದವರಾದ ಇವರು PUC ವಿದ್ಯಾಭ್ಯಾಸ ಹೊಂದಿದ್ದು ವೇದಿಕೆಯಿಂದ ಅಲಂಕೃತಗೊಂಡಿರುವ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸಿ ತುಕಡಿಯನ್ನ ನಡೆಸುತ್ತಿದ್ದಾರೆ. ಚಿಕ್ಕ ಅನ್ನೋದಲ್ಲ ಆ ಕಡೆ ಲಾಸ್ಟಲ್ಲಿ ಸರ್ವ ಕವಾಯಿತು ಸುಶ್ರಾವ್ಯವಾದ ವಾದ್ಯದ ಸಂಗೀತದ ಹಿನ್ನೆಲೆಯನ್ನು ನಡೆಸ್ತಾ ಇದ್ದಾರೆ. 3ನೇ ಪಡೆಗೆ ಸತ್ಯ ವಾದ್ಯದಿಂದ ಶ್ರೀ ನಾರಾಯಣಸ್ವಾಮಿ ಅರಸ ಇವರ ನಾಯಕತ್ವದಲ್ಲಿ, 4ನೇ ಪಡೆ ವಾದ್ಯದಿಂದ ಶ್ರೀ ಸಿದ್ದಲಿಂಗಮೂರ್ತಿ ಇವರ ನಾಯಕತ್ವದಲ್ಲಿ ಸರ್ವ ಕವಾಯಿತು ಸುಶ್ರಾವ್ಯವಾದ ವಾದ್ಯದ ಸಂಗೀತದ ಹಿನ್ನೆಲೆಯನ್ನು ನಮ್ಮೆಲ್ಲರಿಗೂ ಕೊಡಬಯಸುತ್ತಿದ್ದಾರೆ.
ಗೀತೆಯಾಗಿದೆ. ಮತ್ತೊಮ್ಮೆ ಈ ನಮ್ಮನ ಪದಸಂಚಲನದ ಆಕರ್ಷಕ ಪದಸಂಚಲನ ಈಗ ನಿಮಗೆ ಮೂಡಿ ಬರ್ತಾ ಇದೆ. ಮಳೆಯನ್ನು ಮುಗಿಸಿರಲಿ, ಬರವಿರಲಿ, ನೆರವೇ ಇರಲಿ, ಧೈರ್ಯವಿದೆ, ತಾಳ್ಮೆ ಇದೆ, ತೃಪ್ತಿ ಇದೆ ಎಂಬಂತೆ ಬಂದೆತ್ತರಲ್ಲಿ ತುಂಬಿ ಸಂತಸಕ್ಕೆ ಕೆಲವು ಸವಾಲುಗಳು. ಕಷ್ಟವಿರಲಿ, ನಷ್ಟವಿರಲಿ, ನಮಗೆ ಆಟ ಪಾಠಗಳು ಎಂದು ಒಟ್ಟು 194 ಪ್ರಶಿಕ್ಷಣಾರ್ಥಿಗಳು ಮೂರನೇ ತುಕಡಿಯ ನಾಯಕರಾಗಿ ಶ್ರೀ ಸುನೀಲಾರ ಕೆಂಗೇರಿ, ರಾಮನಗರ ಅಗ್ನಿಶಾಮಕ ಠಾಣೆಯವರು ಮುಖ್ಯ ಅತಿಥಿಗಳಿಗೆ ಗೌರವವನ್ನು ಸಮರ್ಪಿಸಿ ತುಕಡಿಯನ್ನ ಮುನ್ನಡೆಸುತ್ತಿದ್ದಾರೆ. ನಾಲ್ಕನೇ ತುಕಡಿಯ ನಾಯಕತ್ವವನ್ನು ವಹಿಸಿರುವ ಶ್ರೀ ರೋಹಿತ್ ನಾಗರಾಳಿ, ಬೆಂಗಳೂರು ದಕ್ಷಿಣ ಅಗ್ನಿಶಾಮಕ ಠಾಣೆಯವರು ತುಕಡಿಯ ಮುಂದಾಳತ್ವ ವಹಿಸಿ ಗಣ್ಯರಿಗೆ ಗೌರವವನ್ನು ಸಲ್ಲಿಸುತ್ತಾ ಮುಂದೆ ನಡೆಯುತ್ತಿದ್ದಾರೆ. ಐದನೇ ತುಕಡಿಯ ನಾಯಕರಾಗಿ ಶ್ರೀ ರಫೀಕ್ ನಾದಾಬ್, ಐದೌಡ್ ಅಗ್ನಿಶಾಮಕ ಠಾಣೆಯವರು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸಿ ತುಕಡಿಯನ್ನ ಮುನ್ನಡೆಸುತ್ತಿದ್ದಾರೆ. ಆರನೇ ತುಕಡಿಯ ನಾಯಕರಾಗಿ ಶ್ರೀ ಅರುಣಕುಮಾರ ಎಣ್ಣಿ, ಕಾರವಾರ ಅಗ್ನಿಶಾಮಕ ಠಾಣೆಯವರು ಮುಖ್ಯ ಅತಿಥಿಗಳಿಗೆ ಗೌರವ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ. ಏಳನೇ ತುಕಡಿಯ ನಾಯಕತ್ವವನ್ನು ವಹಿಸಿರುವ ಶ್ರೀ ಶಶಿಕುಮಾರ್ ನಾಗರಾಜ್ ಬಾಕಿ, ಮುಳಬಾಗಿಲು ಅಗ್ನಿಶಾಮಕ ಠಾಣೆ ಕೋಲಾರರವರು ಮುಖ್ಯ ಗಣ್ಯರಿಗೆ ಗೌರವವನ್ನು ಸಲ್ಲಿಸಿ ತುಕಡಿಯನ್ನ ಮುನ್ನಡೆಸುತ್ತಿದ್ದಾರೆ. ಕೊನೆಯ ತುಕಡಿಯಾಗಿ 8ನೇ ತುಕಡಿ ಶ್ರೀ ರಮೇಶ, ಹರಪನಹಳ್ಳಿ ಅಗ್ನಿಶಾಮಕ ಠಾಣೆ ವಿಜಯನಗರ ಅವರು ವೇದಿಕೆಯನ್ನು ಅಲಂಕೃತಗೊಂಡಿರುವ ಮುಖ್ಯ ಗಣ್ಯರಿಗೆ ವಂದಿಸುತ್ತಾ ತುಕಡಿಯನ್ನ ಮುನ್ನಡೆಸುತ್ತಿದ್ದಾರೆ. ಸಲ್ಲಿಸಿ ಈಗ ಮತ್ತೊಮ್ಮೆ ಎಲ್ಲ ತುಕಡಿಗಳು ಕವಾಯಿತು ಮೈದಾನದ ಮೂಲಗಳಿಗೆ ತೆರಳುತ್ತಾ ಮಧ್ಯಕ್ಕೆ ಮತ್ತೊಮ್ಮೆ ಸರಿಹೊಂದಿಸಿಕೊಂಡು ವಿಮರ್ಶೆಗಾಗಿ ಮೈದಾನಗಳಿಗೆ ರಾಷ್ಟ್ರಗೀತ ಮತ್ತು ಅಗ್ನಿಶಾಮಕ ಧ್ವಜಗಳು ಆಗಮಿಸುತ್ತಿದ್ದು ರಾಷ್ಟ್ರಗೀತೆಯನ್ನು ನುಡಿಸುವ ಸಂದರ್ಭದಲ್ಲಿ ಸರ್ವರು ಎದ್ದು ನಿಲ್ಲಬೇಕು. ಹಾಗೆ ಸಮರಾಸ್ತ್ರಧಾರಿಗಳು ರಾಷ್ಟ್ರಧ್ವಜಕ್ಕೆ ಗೌರವ ವಂದನೆ ಸಲ್ಲಿಸಲು ಕೋರುತ್ತಾರೆ. ರಾಷ್ಟ್ರಧ್ವಜಾಧಿಕಾರಿಯಾಗಿ ಶ್ರೀ ವಿಲಾಸ್ ಎಂ ಜಾಧವ್, ಜಿಲ್ಲಾ ಅಗ್ನಿಶಾಮಕಾಧಿಕಾರಿ ಯಶವಂತಪುರ ಬೆಂಗಳೂರು, ಅಗ್ನಿಶಾಮಕ ಧ್ವಜಧಾರಿಯಾಗಿ ಶ್ರೀ ಸೋಮಶೇಖರ್ ಟಿವಿ, ಜಿಲ್ಲಾ ಅಗ್ನಿಶಾಮಕಾಧಿಕಾರಿ ವೈದ್ಯರು ಬೆಂಗಳೂರು ಅವರು, ಧ್ವಜಗಳ ಬೆಂಗಾವಲಾಗಿ ಖಡ್ಗಧಾರಿ ಶ್ರೀ ಪ್ರದೀಪ್ ಟಿವಿ, ಜಿಲ್ಲಾ ಅಗ್ನಿಶಾಮಕಾಧಿಕಾರಿ ರಾಜಜಿನಗರವರು ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ವಿಶೇಷವಾಗಿ ಧ್ವಜಗಳ ಆಗಮನದಲ್ಲಿ ಸಿಆರ್ ಉತ್ತರ ಮತ್ತು 1ನೇ ಪುರೈಕೆ ಶಾಖೆಯ ಫೈಟರ್ ವಾದ್ಯದ ಶ್ರೀ ಸಗಾಯ್ ನಾಗರ್ ಇವರ ನಾಯಕತ್ವದಲ್ಲಿ ಹಮಾರ ಹಿಂದೂಸ್ತಾನ್ ಎನ್ನುವ ವಾದ್ಯ ಸಂಗೀತದಲ್ಲಿ ರಾಷ್ಟ್ರಧ್ವಜ ಹಾಗೂ ಅಗ್ನಿಶಾಮಕ ಧ್ವಜಗಳು ಈಗ ವೇದಿಕೆಯನ್ನು ಮಾಡಬೇಕು.
ಈಗ ಧ್ವಜಗಳ ಸಮಕ್ಷಮದಲ್ಲಿ ಪ್ರಶಸ್ತಿ ಇರುತ್ತಾ ಅಗ್ನಿಶಾಮಕ ಚಾಲಕನಾಗಿ ನನ್ನ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ಯಾವುದೇ ರೀತಿಯ ಭಯ ಅಥವಾ ದಾಕ್ಷಿಣ್ಯ, ದ್ವೇಷ ಅಥವಾ ದುರಾಲೋಚನೆ, ಮತೀಯ, ರಾಜಕೀಯ ಅಥವಾ ಇತರ ಪ್ರಭಾವಗಳಿಗೆ ಒಳಗಾಗದೇ ಇರುವವನಾಗಿ ನಾನು ಸಾರ್ವಜನಿಕ ಶಾಸನ, ಸಾರ್ವಜನಿಕ ರಕ್ಷಣೆ, ಪ್ರಾಣ ಹಾಗೂ ಆಸ್ತಿಗಳ ಸುಭದ್ರತೆಗಾಗಿ ಶಕ್ತಿ ಮೀರಿ ಪ್ರಯತ್ನಿಸುವ ಮೂಲಕ ನ್ಯಾಯಸಮ್ಮತ, ಹಿತಕರ ಮತ್ತು ಶಾಂತಿಯುತವಾದ ಸಾಮಾಜಿಕ ವ್ಯವಸ್ಥೆಯ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಈಗ ಮತ್ತೊಮ್ಮೆ ಇದು ಕಲಿಕೆ ನಿರಂತರ, ಗುರುವಂದನೆ ಅಜರಾಮರ. ಅಂತಹ ಗುರುವಂದನಾ ಸಮಾರಂಭದಲ್ಲಿ ಸಾಗುವ ಈ ನೂತನ ಪದ ಸಂಚಲನ ಲಾಭಾತ್ಮಕವಾಗಿ ದೇಶದ ಚಿರಂತ ನಂಬಿಕೆಯುತ್ತಿದೆ. ಜೀವನದಲ್ಲಿ ಏಕತೆ, ಏಕತೆಯಲ್ಲಿ ಸಮಗ್ರತೆ, ಅನನ್ಯತೆಯಲ್ಲಿ ತನ್ನ ಕೆಟ್ಟ ಯೋಧರು ಗಂಭೀರ ವಚನಾಲಂಕಿತರಾಗಿ ಗೌರವ ವಂದನೆಯನ್ನು ಸಲ್ಲಿಸುತ್ತಾ ಸಾಗುತ್ತಿದ್ದಾರೆ. ನಮ್ಮ ನವ ಅಗ್ನಿಶಾಮಕ ಅಗ್ನಿಶಾಮಕ ಇಲಾಖೆಯಲ್ಲಿ ಅಗ್ನಿಶಾಮಕ ಕಾರ್ಯವಿಧಾನ, ಅಗ್ನಿಶಾಮಕ ವಾಹನಗಳು, ಸಲಕರಣೆಗಳು, ಉಪಕರಣಗಳು, ವೈಯಕ್ತಿಕ ರಕ್ಷಣಾ ಸಲಕರಣೆಗಳ ಉಪಯೋಗ, ವ್ಯಕ್ತಿತ್ವ ಬೆಳವಣಿಗೆ, ಅಗ್ನಿಶಾಮಕ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರ ಕರ್ತವ್ಯ ಹಾಗೂ ಹೊಣೆಗಾರಿಕೆ ಇವೆಲ್ಲವುಗಳನ್ನು ಇಲಾಖೆ ಪ್ರತಿಯೊಬ್ಬ ಅಗ್ನಿಶಾಮಕ ಅಧಿಕಾರಿ ನಿರ್ವಹಿಸಬೇಕಾಗುತ್ತದೆ. ಬಹುಮುಖ್ಯವಾಗಿ ಪಶುವಾರದ ಅಳವಡಿಸಬೇಕಾದ ಅತಿ ಮುಂಜಾಗ್ರತಾ ಕ್ರಮಗಳು, ರಬ್ಬರಿನ ವಸ್ತುಗಳನ್ನು ಅಗ್ನಿಶಮನಕ್ಕೆ ಉಪಯೋಗವಾಗುವ ವಸ್ತುಗಳು ಮತ್ತು ಉಪಕರಣಗಳ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ನೀಡಿಗೆ ತರಬೇತಿ ಇಲಾಖೆಗೆ ಸೇರ್ಪಡೆಗೊಳಿಸುವ ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳು. ತರಬೇತಿಯನ್ನು ಯಶಸ್ವಿಯಾಗಿ ಪ್ರಾಯೋಗಿಕ ತರಬೇತಿಯನ್ನು ಮುಂದುವರಿಸಲು ನಮ್ಮ ಮಾತೃ ಘಟಕಕ್ಕೆ ತೆರೆದಿರುವ ಈ ಸಂದರ್ಭದಲ್ಲಿ ತರಬೇತಿ ಪಡೆದ ವಿಜಯಗಳಿಗೆ ತಮ್ಮ ಯಶಸ್ಸಿನ ಸಕಲ ಕಾರಣಕರ್ತರಿಗೂ ಗೌರವಪೂರ್ವಕವಾಗಿ ವಿದಾಯವನ್ನು ಸಮರ್ಪಿಸಬೇಕಾಗಿರುವ ದೃಶ್ಯ ಮನೋಹರವಾಗಿದೆ.
ಪ್ರತಿಟಿ ಶಾಲೆಗಳಲ್ಲಿ ಕಠಿಣವಾದ ದೈಹಿಕ ವ್ಯಾಯಾಮಗಳು ದೈಹಿಕ ಕಸರತ್ತುಗಳು, ಯೋಗ, ಕರಾಟೆಗಳು, ಸುಶ್ರಾವ್ಯವಾದ ವಾದ್ಯದ ಸಂಗೀತದ ಅಧ್ಯಯನೆಯನ್ನು ಅನುಭವಿಸ್ತಾ ಇದ್ದಾರೆ. ಮೂರನೇ ಪ್ರಶಿಕ್ಷಣಾರ್ಥಿಗಳಲ್ಲಿ ಸ್ಫೂರ್ತಿಯನ್ನು ತುಂಬು ಇಂತಹ ಸುಂದರ ವಾತಾವರಣದಲ್ಲಿ ಏಕಮನ ಪಥಸಂಚಲನ ಏರ್ಪಟ್ಟಿದೆ. ರಾಜಸ್ಥಾನ್ ಬಾಕ್ಸ್ ಎಂಬ ವಾದ್ಯ ಸಂಗೀತದೊಂದಿಗೆ ಅಗ್ನಿಶಾಮಕ ಚಾಲಕ ಪ್ರಶಿಕ್ಷಣಾರ್ಥಿಗಳ ಏಕಮನ ಪಥಸಂಚಲನದ ಮೊದಲನೆಯ ಭಾಗವಾಗಿ ವಿಧಾನಗತಿಯ ನಡಿಗೆ. ಈ ವಿಧಾನಗತಿಯ ನಡಿಗೆಯ ಮೂಲಕ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ನಾಲ್ಕನೇ ತುಕಡಿಯ ನಾಯಕತ್ವವನ್ನು ವಹಿಸಿರುವ ಶ್ರೀ ರೋಹಿತ್ ನಾಗರಾಳಿ, ಬೆಂಗಳೂರು ದಕ್ಷಿಣ ಅಗ್ನಿಶಾಮಕ ಠಾಣೆ, ತಂದೆ ಶ್ರೀ ಬಸವರಾಜ್ ನಾಗರಾಳಿ, ತಾಯಿ ಶ್ರೀಮತಿ ಅನಿತಾ ನಾಗರಾಳಿ, ಬೆಳಗಾವಿ ಜಿಲ್ಲೆ ಸಂಕೇಶ್ವರ ಗ್ರಾಮದವರಾದ ಇವರು ಡಿಪ್ಲೊಮಾ ವಿದ್ಯಾಭ್ಯಾಸ ಹೊಂದಿದ್ದು ಗಣ್ಯರಿಗೆ ವಂದನೆ ಸಲ್ಲಿಸುತ್ತಾ ತುಕಡಿಯನ್ನ ಇಲಾಖೆಯ ಸೇವೆಗಾಗಿ ತಮ್ಮನ್ನು ತಾವು ಅರ್ಪಿಸುವಂತಹ ಕಾರ್ಯಕ್ಕೆ ಈ ಪಥಸಂಚಲನ ಮೂಲಕ ಅಣಿಯಾಗುತ್ತಿದ್ದಾರೆ. ಅವರಿಗಾಗಿ ನಮ್ಮೆಲ್ಲರ ಜೋರು ಚಪ್ಪಾಳೆಗಳು. ಪ್ರದರ್ಶನ, ಅದುವೇ ಆಕರ್ಷಕ ಪಥಸಂಚಲನ. ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸಿ ತುಕಡಿಯನ್ನ ಮುನ್ನಡೆಸುತ್ತಿದ್ದಾರೆ. ಮೂರನೇ ತುಕಡಿಯ ನಾಯಕರಾಗಿ ಶ್ರೀ ಸುನೀಲ ರಾಜ್ ಕೆಂಗೇರಿ, ರಾಮನಗರ ಅಗ್ನಿಶಾಮಕ ಠಾಣೆ, ತಂದೆ ಶ್ರೀ ರಾಯಪ್ಪ ಕೆಂಗೇರಿ, ತಾಯಿ ಶ್ರೀಮತಿ ನೀಲವ್ವ ಕೆಂಗೇರಿ, ಬೆಳಗಾವಿ ಜಿಲ್ಲೆ ನುನ್ನಿಹಾಳ ಗ್ರಾಮದವರಾದ ಇವರು ಬಿಕಾಂ ಪದವೀಧರರಲ್ಲಿ ಪ್ರಥಮ ಅದಕ್ಕೆ ಹಾಜರಾಗಿ ಸಾರ್ವಜನಿಕರ ಪ್ರಾಣ ರಕ್ಷಣೆ, ಆಸ್ತಿಗಳ ರಕ್ಷಣೆ ಗಳಿಸುವ ನಮ್ಮ ಹೆಮ್ಮೆಯ ಇಲಾಖೆಯೆಂದರೆ ಅಗ್ನಿಶಾಮಕ ಇಲಾಖೆ. ಇಂತಹ ಇಲಾಖೆಗೆ ಸೇರ್ಪಡೆಗೊಳಿಸಿರುವ ಒಟ್ಟು 194 ಪ್ರಶಿಕ್ಷಣ ಅಗ್ನಿಶಾಮಕ ಠಾಣೆ, ತಂದೆ ಶ್ರೀ ವಿಜಯನಂದ ನದಾಫ್, ತಾಯಿ ಶ್ರೀಮತಿ ಪದ್ಮಿನಮ್ಮ, ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ಗ್ರಾಮದವರಾದ ಇವರು ಬಿಎ ಪದವೀಧರರು. ಇವರ ನೇತೃತ್ವದಲ್ಲಿ ನಿಧಾನಗತಿಯ ನಡಿಗೆಯ ಮೂಲಕ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ತುಕಡಿಯನ್ನ ಮುನ್ನಡೆಸುತ್ತಿದ್ದಾರೆ. ಎರಡನೇ ತುಕಡಿಯ ನಾಯಕತ್ವವನ್ನು ವಹಿಸಿರುವ ಶ್ರೀ ಸಾಗರ್ ರಾಜ್ ಅರಸ್ ಕೆಟಿ, ಸುಂದರ ನಿರ್ಗಮನ ಪಥಸಂಚಲನದ ಮೂಲಕ ಉತ್ತಮ ಪ್ರದರ್ಶನವನ್ನು ನೀಡಿ ತಮ್ಮ ಮಾತುಕತೆಗಳ ಸೇವೆಯನ್ನು ಸಲ್ಲಿಸಲು ತೆರಳುವ ಸರ್ವರಿಗೂ ಶುಭ ದಿನ ಒಳ್ಳೆಯದಾಗಲಿ. ನಿರ್ಗಮನ ಪಥಸಂಚಲನದ ದ್ವಿತೀಯ ಪ್ರಧಾನ ನಾಯಕರು ಶ್ರೀ ಅವಿನಾಶ್ ಹಾರ್, ಜಿಲ್ಲಾ ಅಗ್ನಿಶಾಮಕಾಧಿಕಾರಿ, ಕೇಂದ್ರ ಕಚೇರಿ, ಬೆಂಗಳೂರು ಎಲ್ಲ ತುಕಡಿಗಳನ್ನು ಈಗ ಬರಮಾಡಿಕೊಂಡಿದ್ದಾರೆ.
ತಾಯಿ